ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಬೇಕು. ಪ್ರಧಾನಿಯವರು ಬದಲಾವಣೆ ಅವಶ್ಯಕತೆ ಇಲ್ಲ. ವರ್ಷ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ರು, ಏನೂ ಡೆವಲಪ್ಮೆಂಟ್ ಆಗಲಿಲ್ಲ. ರಾಹುಲ್ ಗಾಂಧಿ ಸರಿ ಇಲ್ಲ, ಕೂತ್ಕೊಂಡು ಮಾತಾಡ್ತಾರೆ ಹೊರತು ಜನಗಳ ಬಗ್ಗೆ ಕಾಳಜಿ ಇಲ್ಲ. ಅವರು ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅನಿವಾರ್ಯ ಆಗಿ ಮಾಡ್ಕೊಂಡಿದ್ದಾರೆ. ಜೆಡಿಎಸ್ ಏನು ಒಳ್ಳೇದಲ್ಲ. ಸಿದ್ದರಾಮಯ್ಯ ಬಹಳ ಒಳ್ಳೆ ವ್ಯಕ್ತಿ, ಆದ್ರೆ ಜಾತಿಗಳನ್ನ ವಿಂಗಡಣೆ ಮಾಡೋದ್ರಲ್ಲಿ ಬಹಳ ಮುಂದಿದ್ದಾರೆ. ಅದು ತಪ್ಪು. ಈಗ ಅವರಲ್ಲಿ ಗ್ಯಾರಂಟಿ ಘೋಷಣೆಗಳು ಮಾಡಿ ಜನಗಳಿಗೆ ಯಾವುದೂ ಅನುಕೂಲ ಆಗ್ತಾ ಇಲ್ಲ. ಎಲ್ಲಾ ಕೆಲಸಗಳು ಸ್ಟಾಪ್ ಆಗಿದೆ. ಬರೀ ಇನ್ನೂ ಗ್ಯಾರಂಟಿಗಳು ಹೇಳ್ಕೊಂಡವರು ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದಾರೆ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. 100ಕ್ಕೆ 90% ಅನುಕೂಲ ಇಲ್ಲ. ಗ್ಯಾರಂಟಿಗಳ ಮಾಡೋದ್ರಿಂದ ಜನಕ್ಕೆ ಅನುಕೂಲ ಆಗೋದು, ಅದು ದೇಶ ಹಿಂದೆ ಹೋಗುತ್ತೆ ಹೊರತು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಗ್ಯಾರಂಟಿ ಘೋಷಣೆ ಓನ್ಲಿ ಎಲೆಕ್ಷನ್ ಪ್ರಯುಕ್ತ ಮಾಡೋದು. ಎಲೆಕ್ಷನ್ ಆದ್ಮೇಲೆ ಏನು ಕೊಡೋದಿಲ್ಲ ಇವರು. ನಮಸ್ಕಾರ ವೀಕ್ಷಕರೇ, ನಾನೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಜಯ್ ನಗರ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿನ ರಾಧಾಕೃಷ್ಣ ಟೆಂಪಲ್ ಪಾರ್ಕ್ನಲ್ಲಿದ್ದೇನೆ. ಇಲ್ಲಿನ ಜನ ಅಂತಂದರೆ ಮತದಾರರು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಹಾಗೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಹೇಳ್ತಾರೆ, ಅವರನ್ನೇ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಮುಂದಿನ ಪ್ರಧಾನಿ ಈಗ ನೋಡೋದಾದರೆ BJP ನರೇಂದ್ರ ಮೋದಿ ಅವರೇ ಆಗಬೇಕು ಪ್ರಧಾನಿಯವರು. ಯಾಕೆ ಅಂದರೆ ಈಗ ದೇಶಕ್ಕೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಥರದಲ್ಲೂ ಅವರು ಅನುಕೂಲ ಇದೆ. ಹಂಗಾಗಿ ಈಗ ಮೋದಿಯವರೇ ಆಗಬೇಕು ಪ್ರಧಾನಿಯವರು. ಸರ್, 2 ಅವಧಿಗೆ ಆಗಲೇ ಪ್ರಧಾನಿ ಆಗಿ ಮುಂದುವರಿತಾ ಇದ್ದಾರೆ. ಇನ್ನು 10ನೇ ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಸೊ ಮತ್ತೊಂದು ಅವಧಿಗೆ ಅವರೇ ಆಗಲಿ ಅನ್ನೋದಕ್ಕೆ ಕೆಲವು ನಿರ್ದಿಷ್ಟ ಕಾರಣಗಳು ಕೊಡೋದಾದರೆ? ಅವರೇ ಆಗಬೇಕನ್ನೋದಾದರೆ ದೇಶದ ಬಗ್ಗೆ ಮತ್ತು ಗಡಿ ಬಗ್ಗೆ ಭಾಳ ಒಳ್ಳೆಯ ನಿರ್ಧಾರಗಳು ತಗೊಂಡಿದ್ದಾರೆ. ಈಗ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ. ಅವರ ಕಾರ್ಯಕ್ರಮಗಳು ಜನಗಳಿಗೆ ಸ್ಪಂದಿಸ್ತಾ ಇದೆ. ಎಲ್ಲ ಥರದಲ್ಲೂ ಜನಗಳಿಗೆ ಅನುಕೂಲ ಆಗ್ತಾ ಇರೋದ್ರಿಂದ ಈಗ ಅವ್ರ ಥರ ಮುಂದಿನ ಪ್ರಧಾನಿ ಬರದೇ ಇರ್ಬೋದು. ಇನ್ನು 5 ವರ್ಷ ನಮಗೆ ಪ್ರಧಾನಿ ಅವರೇ ಆದರೆ ಒಳ್ಳೆಯ ಅನುಕೂಲ ಆಗುತ್ತೆ ಅನ್ನೋ ನಮ್ಮ ಭಾವನೆ ಇದೆ. ಸೊ ಹಾಗಿದ್ರೆ ನಿಮಗೆ ಬದಲಾವಣೆ ಅಂದರೆ ಪ್ರಧಾನಿ ಬದಲಾವಣೆ ಅವಶ್ಯಕತೆ ಇಲ್ಲ ಅಂತ? ಇಲ್ಲ, ಪ್ರಧಾನಿಯವರು ಬದಲಾವಣೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಈಗ 10 ವರ್ಷ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದರು, ಏನೂ ಡೆವಲಪ್ಮೆಂಟ್ ಆಗಲಿಲ್ಲ. ಈಗ ಆ ಥರ ಆಗೋದು ಬೇಡ. ಇನ್ನೂ ಇವರು 5 ವರ್ಷ ಇದ್ದು ಮತ್ತೆ ಆನಂತರ ನೋಡೋಣ, ಆಮೇಲೆ ಚೇಂಜ್ ಮಾಡೋದು ಅದನ್ನು ಮುಂದಿನ ಇದು ಬೇಕಾಗುತ್ತೆ. ಈಗ ಪ್ರಧಾನಿಯವರು ನರೇಂದ್ರ ಮೋದಿಯವರೇ ಆಗಬೇಕಾಗುತ್ತೆ. ಈ ಒಂದು NDA ಸರ್ಕಾರವನ್ನು ಸೋಲಿಸುವ ನಿಟ್ಟಿನಲ್ಲಿ INDI ಅನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ ಸಾಕಷ್ಟು 28 ಪಕ್ಷಗಳು ಸೇರಿ. ಸೊ ಆ ನಿಟ್ಟಿನಲ್ಲಿ ಅಲ್ಲಿಂದ ಹೆಸರು ಕೇಳಿ ಬರ್ತಾ ಇರೋದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು. ಈ ಬಗ್ಗೆ ಏನು ಹೇಳ್ತೀರಾ? ಈಗ NDA ಬಗ್ಗೆ ಇವರು ಇಂಡಿಯಾ ಅಂತ ಒಂದು ಮಾಡಿಕೊಂಡು ಮಾಡ್ತಾ ಇರೋದು ಅಷ್ಟು ಸೂಕ್ತ ಅಲ್ಲ. ಯಾಕೆ ಅಂದರೆ ಈಗ ರಾಹುಲ್ ಗಾಂಧಿ ನಡೆಸಕ್ಕಂಥ ಏನಿದೆ ಅವರ ಇದು ಸರಿ ಇಲ್ಲ. ಅವರು ಏನೇ ಮಾಡಿದ್ರು ಜನಗಳಿಗೆ ಸ್ಪಂದನೆ ಆಗ್ತಾ ಇಲ್ಲ. ಸುಮ್ಮನೆ ಅವರು ಸ್ಟೇಟ್ಮೆಂಟು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಹೊರತು ಜನಗಳ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ. ಎಲ್ಲ ಥರದಲ್ಲೂ ಅವ್ರು ಫೇಲ್ಯೂರ್ ಆಗಿದ್ದಾರೆ. ಅವರಿಂದ ಏನು ಜನಕ್ಕೆ ಅನುಕೂಲ ಆಗ್ತಿಲ್ಲ. ಸುಮ್ಮನೆ ಓಟ್ಗೋಸ್ಕರ ಎಲೆಕ್ಷನ್ಗೋಸ್ಕರ ಈ ಗ್ಯಾರಂಟಿ ಘೋಷಣೆಗಳು ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ಪ್ರಯೋಜನ ಬರೋದಿಲ್ಲ. ಅದು ಯಾವಾಗಲೂ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು. ಸುಮ್ಮನೆ ಈಗ ನಾವು ಎಲೆಕ್ಷನ್ ಪ್ರಯುಕ್ತ ಏನೋ ಗ್ಯಾರಂಟಿ ಘೋಷಣೆ ಮಾಡೋದು ಆಮೇಲೆ ಅವ್ರನ್ನ ಕೈ ಬಿಡೋದು ಈ ಥರ ಆದರೆ ಪ್ರಯೋಜನ ಬರೋದು. ನಾವು 10 ವರ್ಷ ಮನಮೋಹನ್ ಸಿಂಗ್ ಕಾಲದಲ್ಲಿ ನೋಡಿದ್ವಿ. ಯಾಕೆಂದರೆ ಇವರ ಆಡಳಿತನೇ ಇತ್ತು ಕಾಂಗ್ರೆಸ್. ಆವಾಗ ಏನು ಡೆವಲಪ್ಮೆಂಟ್ ಆಗಲಿಲ್ಲ. ಈಗ ನಡೀತಾ ಇರ್ತಕ್ಕಂಥ ಇದರಲ್ಲಿ ನಮಗೆ ಒಳ್ಳೆ ಸೂಕ್ತ ಅಂತ ಕಾಣುತ್ತೆ. ಖರ್ಗೆ ಅವರು ಇರ್ಬೋದು, ರಾಜ್ಯ ನುರಿತನ ಇರ್ಬೋದು, ಆದರೆ ಅವ್ರ ಬಗ್ಗೆ ನಾವು ಹೇಳಿದ್ರೆ ಒಳ್ಳೆ ವ್ಯಕ್ತಿ, ಒಳ್ಳೆಯ ರಾಜಕೀಯ ಪಟು ಹೌದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ BJPನೇ ಬರಬೇಕು, NDAನೇ ಸರ್ಕಾರ ಮುಂದುವರಿಸಬೇಕಾಗುತ್ತೆ ಲೋಕಸಭೆಯಲ್ಲಿ. ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಥವಾ ತಕ್ಕ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ ದಕ್ಷಿಣ ಭಾರತದಿಂದ ಒಬ್ಬರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದಾ, ಹೇಗೆ ಸರ್? ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಬರೋದಿಲ್ಲ. ಇಲ್ಲಿ ಮುಖ್ಯವಾಗಿ ಕೆಲಸ ಅಭಿವೃದ್ಧಿ ಪಥ ಆಗಬೇಕಾಗುತ್ತೆ. ಈಗ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ದಕ್ಷಿಣ ಪಥದಲ್ಲೇ ಇದ್ದಾರೆ. ಆದರೆ ನಮ್ಮ ಪ್ರಧಾನಿ ದೇವೇಗೌಡರು ಸಹ ಇದ್ದರು. ಈಗ ಅದಕ್ಕೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ದಕ್ಷಿಣ ಉತ್ತರ ಅನ್ನೋದು ಎಲ್ಲ ಟೋಟಲಾಗಿ ಭಾರತ ಇಂಪ್ರೂವ್ ಆಗಬೇಕು. ಇದರಿಂದ ಯಾವುದೇ ಥರದ ಅನ್ಯಾಯ ಏನು ಆಗಿಲ್ವಲ್ಲ. ಈಗ ಎಲ್ಲ ಥರದಲ್ಲಿ ಅನ್ಯಾಯ ಏನಾಗಿದೆ, ಎಲ್ಲ ಥರದ ಅನುಕೂಲ ಆಗ್ತಾ ಇದೆ. ಈಗೇನು ಅವರು ಆ ಸ್ಟೇಟು ಈ ಸ್ಟೇಟು ದಕ್ಷಿಣ ಉತ್ತರ ಅಂತ ಏನು ಮಾಡ್ತಿಲ್ಲ. ಸೊ ಹಂಗಾಗಿ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಪಥ ಬೇಕಾಗುತ್ತೆ ನಮಗೆ. ಇನ್ನು 5 ವರ್ಷ NDA ಸರ್ಕಾರ ಬಂದರೆ ಒಳ್ಳೆಯದು ಅನ್ನಿಸ್ತು. ಸೊ ಈಗ ಇನ್ನೇನು ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಇದೆ. ಈಗಾಗಲೇ ನಿರ್ಮಾಣ ಆಗಿರುವಂಥ ರಾಮ ಮಂದಿರ ಅಯೋಧ್ಯೆಯಲ್ಲಿ. ಸೊ ಇದನ್ನು ಈಗಲೇ ಅಂತಂದರೆ ಇನ್ನೇನು ಚುನಾವಣೆ ಹತ್ತಿರ ಸಮೀಪಿಸ್ತಾ ಇರುವಂತಹ ಒಂದು ಸಂದರ್ಭದಲ್ಲೇ ಮಾಡ್ತಾ ಇರೋದು ಎಲ್ಲ ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವಂಥ ತಂತ್ರ ಅಂತ ಬಿಂಬಿಸಲಾಗ್ತಾ ಇದೆ. ಏನು ಹೇಳ್ತೀರಾ? ಇಲ್ಲ ಸರ್, ಅದು ತಪ್ಪು ಕಲ್ಪನೆ.
ಯಾಕೆ ಅಂದರೆ ಲಾಸ್ಟ್ ಟೈಮು ಇದು ನಿರ್ಮಾಣ ಮಾಡಬೇಕು ಅಂತ ಮಾಡಿದಾಗ ಟಾಟಾ ಕಂಪ್ನಿ ಬಂದು 2.5 ವರ್ಷದಲ್ಲಿ ನಾವು ಪೂರ್ಣವಾಗಿ ಮಾಡಿಕೊಡ್ತೀವಿ ಅಂತ ಬಂದಿದ್ದರು. ಆಮೇಲೆ ಅಲ್ಲಿ ಕೆಲಸ ಕಾರ್ಯ ಮಾಡಬೇಕಾದಾಗ ಅದು 50 ಅಡಿವರೆಗೂ ಬರೀ ಸಾಯಿಲು ಲೂಸ್ ಸಾಯಿಲ್ ಇತ್ತು. ಸೊ ಅದೆಲ್ಲ ತೆಗೆದು ಮಾಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಈಗ ಎಲೆಕ್ಷನ್ ಪ್ರಯುಕ್ತ ಅವರು ಉದ್ಘಾಟನೆ ಮಾಡ್ತಾ ಇಲ್ಲ. ಅವ್ರು ಕೊಟ್ಟಿದ್ದು ಗಡುವು 2.5 ವರ್ಷದಲ್ಲಿ ಮಾಡಿಕೊಡ್ತೀವಿ ಅಂತ. ಆ ಟೈಮಿಗೆ ಮಾಡಬೇಕು ಅಂತೇಳಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹೊರತು ಈ ಯಾವುದೇ ಎಲೆಕ್ಷನ್ ಗಿಮಿಕ್ ಇಲ್ಲ, ಅದರಲ್ಲಿಲ್ಲ. ಹಂಗಾಗಿ ಅದನ್ನು ಕರೆಕ್ಟ್ ಟೈಮ್ಗೆ ಮಾಡ್ತಾ ಇದ್ದಾರೆ ಅವರು. ನರೇಂದ್ರ ಮೋದಿಯವರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಬಡವರ ಪರ ಯಾವುದೇ ಕಾಳಜಿ ಇಲ್ಲ. ಇದೊಂದು ಪಕ್ಕಾ ಒಂದು ಶ್ರೀಮಂತರ ಪರವಾದ ಸರ್ಕಾರ, ಈ ಕೇವಲ ಅಂಬಾನಿ ಅದಾನಿ ಅಂತವ್ರಿಗೆ ಮಾತ್ರ ಅನ್ನುವ ಮಾತು. ಸರ್, ಅಂಬಾನಿ ಅದಾನಿ ಅವರು ಇಂಡಸ್ಟ್ರಿಯಲಿಸ್ಟ್ಗಳು, ಅವರಿಗೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಈ ಬಡವರು ಸಾವುಕಾರ ಅಂತ ಬರಲಿಲ್ಲ, ಇಂಡಸ್ಟ್ರಿ ಇದ್ರೇ ಬಡವರು ಕೆಲಸ ಸಿಗೋದು. ಈಗ ಅವರು ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ, ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಸರ್ಕಾರದನ್ನು ಅನುಮತಿ ತಗೊಂಡು ಜನಗಳು ಉಪಯೋಗ ಮಾಡ್ತಾ ಇದ್ದಾರೆ. ಬಡವರು ಬಗ್ಗರು ಅಂತಾರ ಎಲ್ಲ ಕೆಲಸ ಇದ್ದೇ ತಾನೇ ಮಾಡೋಕ್ಕಾಗೋದು. ಈಗ ನಿರುದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ಮಾಡಬಾರ್ದು ಅನ್ನೋದಾದರೆ ಈ ಕೆಲಸಕ್ಕೆ ಬರಲೇಬೇಕು, ಎಲ್ಲ ಇಂಡಸ್ಟ್ರಿಗೆ ಬರಬೇಕಾಗುತ್ತೆ. ಮತ್ತು ವ್ಯವಹಾರಗಳು ವ್ಯಾಪಾರ ಸಂಬಂಧಗಳು ನಡಿಬೇಕಾಗುತ್ತೆ. ಹಂಗಾಗಿ ಅವರು ಬಡವ್ರ ಪರ ಇಲ್ಲ, ಬಡವ್ರ ಪರನೇ ಇದ್ದಾರೆ ನರೇಂದ್ರ ಮೋದಿಯವರು, ಶ್ರೀಮಂತರ ಪರ ಏನಿಲ್ಲ. ಅವ್ರನ್ನ ಬಿಟ್ಟು ಇವ್ರನ್ನ ಕೆಲಸ ಮಾಡೋಕ್ಕಾಗುತ್ತಾ? ಈಗ ಅಭಿವೃದ್ಧಿ ಇದರಲ್ಲಿ ಡೆವಲಪ್ಮೆಂಟಲ್ಲಿ ಚೆನ್ನಾಗಿದೆ ನಮ್ಮದು ದೇಶದಲ್ಲಿ. ತಗೊಂಡ್ರೆ ಈಗ ಏನು ಇದರಲ್ಲಿ ಯಾವುದು 5 ಏನೋ ಬಂದಿದೆಯಲ್ಲ, ಈಗ ಅದ್ರ ಭಾಳ ಅನುಕೂಲವಾಗಿ ನಡೀತಾ ಇದೆ. ಈಗ ಎಲ್ಲಿ ಸರ್ಕಾರ ಎಲ್ಲ ಅನುಕೂಲವಾಗಿದೆ ಈಗ. ಹಂಗಾಗಿ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇರೋದ್ರಿಂದ ಏನು ತೊಂದರೆ ಏನಿಲ್ಲ, ಇದು ಒಳ್ಳೆಯದೇ. ಸರ್, ಏನು ಕೆಲವರು ಅಭಿವೃದ್ಧಿ ವಿಚಾರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರವನ್ನು ಒಪ್ಪಿಕೊಂಡರೂ ಕೂಡ ಇದೊಂದು ಜಾತ್ಯತೀತ ಸರ್ಕಾರ ಅಲ್ಲ, ಕೋಮುವಾದಿ ಸರ್ಕಾರ, ಒಂದು ಜಾತಿವಾದಿ ಮಾಡ್ತಾರೆ, ಜಾತಿವಾದಿ ಸರ್ಕಾರ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಅದು ತಪ್ಪು ಕಲ್ಪನೆ. ಆ್ಯಕ್ಚುಲಿ ಮಾಡ್ತಾ ಇರೋದು ಕಾಂಗ್ರೆಸ್ನವರೇ ಜಾತಿವಾದಿಗಳು. ಈಗ NDA ಸರ್ಕಾರ ಜಾತಿವಾದಿ ಎಲ್ಲೂ ಹೇಳಿಲ್ಲ. ಈಗ ಎಲ್ಲ ಸವಲತ್ತು ಕೊಡ್ತಾ ಇದ್ದಾರೆ NDA ಸರ್ಕಾರ. ಈಗ ಯಾರಿಗೇನು ಕಮ್ಮಿ ಮಾಡಿದ್ದಾರೆ? ಈಗ ಯಾವುದೇ ಅವರು ಜಾತಿ ನೋಡಿ ಅವರು ಇದು ಮಾಡ್ತಾ ಇಲ್ಲ, ಎಲ್ಲ ಜಾತಿಗೂ ಸಮನಾಗಿ ಕೊಡ್ತಾ ಇದ್ದಾರೆ. ಹಂಗಾಗಿ ಎಲ್ಲಿ ಜಾತಿವಾದಿ ಸರ್ಕಾರ ಅಂತ ಹೇಳೋಕ್ಕಾಗುತ್ತೆ? ಜಾತಿವಾದ ಸರ್ಕಾರ ಇವಾಗ ಮೊನ್ನೆ ಈಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಮೊನ್ನೆ ಅವರು ಏಕಾಏಕಿ ಅಲ್ಪಸಂಖ್ಯಾತರಿಗೆ 1000 ಕೋಟಿ 10,000 ಕೋಟಿ ಅಂತ ಘೋಷಣೆ ಮಾಡ್ತಾರೆ. ಯಾಕೆ? ಈಗ ಬಡವರು ಎಲ್ಲ ಪಕ್ಷಗಳು ಇಲ್ವಾ, ಎಲ್ಲ ಕಮ್ಯುನಿಟಿಯಲ್ಲಿ ಇಲ್ವಾ? ಅವರು ಏಕಾಏಕಿ ಒಂದು ಓಟ್ಗೋಸ್ಕರನೇ ಅವ್ರನ್ನ ಹತ್ತಿರ ಮಾಡ್ಕೊಳ್ತಾರೆ. ಆಮೇಲೆ ಅವ್ರನ್ನ ಏನು ಪ್ರಯೋಜನ ಬರೋದಿಲ್ಲ. ಅದು ಮಾಡ್ತಾ ಇರೋದು ಆ್ಯಕ್ಚುಲಿ ಇದು ಇಂಡಿಯಾ ಪಕ್ಷನೇ ಮಾಡ್ತಾ ಇರೋದು. ಭಾರತದ ಪಕ್ಷ NDA ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರಿಗೂ ಏನು ಅವರು ಮಾಡ್ತಾ ಇಲ್ಲ, ಎಲ್ಲರಿಗೂ ಒಂದೇ ಥರ ಇದು ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಕಂಟ್ರಿ ಅಂತ ಮಾಡಬೇಕಾಗಿರೋದು BJP ಪರವಾಗಿ ಎಲ್ಲರೂ ಒಂದೇ ಥರ ಇರಬೇಕು ಅಂತ. ಈಗ ಎಲ್ಲರೂ ಅವರು ಒಪ್ಕೊಳ್ತಾ ಇದ್ದಾರೆ, ಎಲ್ಲ ಅಲ್ಪಸಂಖ್ಯಾತರು ಒಪ್ಕೊಳ್ತಾ ಇದ್ದಾರೆ. ಇದನ್ನು ಎಲ್ಲರೂ ಒಪ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ನಮ್ಮ ಇಂಡಿಯಾಗೆ. ಈಗ ಲೋಕಸಭಾ ಚುನಾವಣೆಗಾಗಿ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ, ಇದು ಒಳ್ಳೆ ಬೆಳವಣಿಗೆನ ಹೇಗೆ? ಅನಿವಾರ್ಯ ಆಗಿ ಮಾಡ್ಕೊಂಡಿದ್ದಾರೆ JDSನವರು. ಬಟ್ ಇದೇನು ಒಳ್ಳೆಯದೇನಲ್ಲ ಆ್ಯಕ್ಚುಲಿ. ಈಗ ಅವರಿಗೆ ಇದು ಅನಿವಾರ್ಯನೇ ಬೇಕು JDSಗೆ. NDAಗೇನು ಅನಿವಾರ್ಯ ಇರಲಿಲ್ಲ ಅದು. ಆದ್ದರಿಂದ ಇಲ್ಲಿ ಲೋಕಲ್ ಪ್ರಾದೇಶಿಕ ಪಕ್ಷ ಆದ್ದರಿಂದ ಅವ್ರು ವಿಶ್ವಾಸ ತಗೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದು JDSಗೆ ಪ್ಲಸ್ ಪಾಯಿಂಟ್ ಹೊರತು NDAಗೇನು ಪ್ಲಸ್ ಪಾಯಿಂಟ್ ಅಲ್ಲ ಅದು. ಯಾಕೆಂದರೆ ಈಗ ಅವ್ರದ್ದು ಕಂಪ್ಲೀಟಾಗಿ ಎಲ್ಲ ಮುಗಿದೋಗಿದ್ದಾಗಿತ್ತು. ಈಗ ಅವ್ರನ್ನ ತಗೊಂಡು ಏನೋ ಮಾಡ್ತಾ ಇದ್ದಾರೆ, ಸಂತೋಷ. ಈಗ ಎಲ್ಲ ಪಕ್ಷಗಳು ಮಾಡಲಿ, ಸಂತೋಷ, ಏನು ತೊಂದರೆ ಏನಿಲ್ಲ. ಬಟ್ JDSಗೆ ಪ್ಲಸ್ ಪಾಯಿಂಟ್ ಆಯ್ತು, NDAಗೇನು ಪ್ಲಸ್ ಪಾಯಿಂಟ್ ಆಗಲಿಲ್ಲ. ಒಬ್ಬ ನರೇಂದ್ರ ಮೋದಿಯವರ ವರ್ಚಸ್ಸನ್ನು ಇಟ್ಕೊಂಡು ಇಲ್ಲಿನ MP ಗಳು ಮತ ಕೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? 100% ಸತ್ಯ ಅದು. ಯಾಕೆಂದರೆ ಮೋದಿಯವರು ದೇಶದ ಪ್ರಧಾನಿ, ಅವರು ಒಂದು ಸ್ಟೇಟ್ ಪ್ರಧಾನಿ ಅಲ್ಲ. ಅದು ಅವರು ಮಾಡ್ತಕ್ಕಂಥ ಕೆಲಸಗಳು ಇಡೀ ದೇಶಕ್ಕೆ ಒಳ್ಳೆಯದಾಗ್ತಾಯಿದೆ ಹೊರತು ಒಂದು ಸ್ಟೇಟ್ಗಲ್ಲ. ಹಂಗಾಗಿ ಅವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳನ್ನ ಇವ್ರು ಹೇಳ್ಕೊಂಡು ಮಾಡೋದೇ ಉತ್ತಮ ಅನಿಸುತ್ತೆ. ಪ್ರಸ್ತುತ ಇಲ್ಲಿನ ಬೆಂಗಳೂರು ಉತ್ತರದ MP ಆಗಿ DV ಸದಾನಂದ ಗೌಡರಿದ್ದಾರೆ. ಅವರ ಕಾರ್ಯವೈಖರಿ ಹೇಗಿದೆ? ಕ್ಷೇತ್ರದ ಕಡೆ ಬರ್ತಾರಾ? ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರಾ? ಹೇಗೆ ಸರ್? ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಅವರು ಎಲ್ಲ ಜನಗಳಿಗೂ ಸ್ಪಂದಿಸ್ತಾ ಇದ್ರು, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಲನೂ ನಮ್ಮ ಲೋಕಸಭಾ ಉತ್ತರದಲ್ಲಿ NDAನೇ ಬರುತ್ತೆ. ಸದಾನಂದ ಗೌಡರು ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ. ಯಾರೇ ನಿಂತರು ಬರ್ತಾರಾ ಅಥವಾ ಈಗ DV ಸದಾನಂದ ಗೌಡರು ನಿಂತರೆ ಗೆಲ್ಲಿಸ್ತೀರಾ? ಹೇಗೆ? ಇಂಡಿಯಾ ಸದಾನಂದ ಗೌಡರು ನಿಂತರು ಗೆಲ್ತಾರೆ. NDA ಪಾರ್ಟಿಯಿಂದ ಯಾರು ಗೆದ್ದರೂ ಗೆಲ್ತಾರೆ, ಯಾರು ನಿಂತರು ಗೆಲ್ತಾರೆ. ಹೌದು. ಸೊ ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ವಿಚಾರ ಮಾತಾಡೋದಾದರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೇಗಿದೆ ಅಂತೀರಾ? ಹಾಗೆಯೇ CM ಸಿದ್ದರಾಮಯ್ಯನವ್ರ ಬಗ್ಗೆ? CM ಸಿದ್ದರಾಮಯ್ಯನವರು ಭಾಳ ಒಳ್ಳೆಯ ರಾಜಕೀಯ ಪಟು ಅವರು. ಆದರೆ ಏನಾಗಿದೆ, ಈಗ ಅವರಲ್ಲಿ ಗ್ಯಾರಂಟಿ ಘೋಷಣೆಗಳು ಮಾಡಿ ಜನಗಳಿಗೆ ಯಾವುದೂ ಅನುಕೂಲ ಆಗ್ತಾಯಿಲ್ಲ. ಎಲ್ಲ ಕೆಲಸಗಳು ಸ್ಟಾಪ್ ಆಗಿದೆ, ಯಾವುದೇ ಅಭಿವೃದ್ಧಿ ಕಾರ್ಯಗಳೇನಿಲ್ಲ. ಮತ್ತು ಈ ಹಣದುಬ್ಬರ ಭಾಳ ಪ್ರಾಬ್ಲಮ್ ಆಗಿದೆ ಅವರಿಗೆ. ಸೊ ಹಂಗಿರೋವಾಗ ಏಕಾಏಕಿ ಬರೀ ಇನ್ನೂ ಗ್ಯಾರಂಟಿಗಳೇ ಹೇಳ್ಕೊಂಡವರು ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದಾರೆ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದು ಹೇಳಬೇಕು ಅಂತಂದರೆ ಎಲ್ಲ ಥರದಲ್ಲೂ ವಿಶ್ವಾಸ ತೊಗೊಂಡು ಮಾಡೋದು ಒಳ್ಳೆಯದು. ಈಗ ಕೆಲಸಗಳೇನು ನಡೀತಾ ಇಲ್ಲ.
ಈ ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಇಲ್ಲ ಅಂತನ ಸರ್ ಆಗಿದ್ರೆ? 100ಕ್ಕೆ 90% ಅನುಕೂಲ ಇಲ್ಲ, ಬರೀ 10% ಅನುಕೂಲ ಆಗಿರ್ಬೋದು ಅಷ್ಟೇ. ಅದರಲ್ಲೂ ಕೂಡ ಎಲ್ಲ ಬ್ರೈಫು ಅದು ಇದು ಮಾಡಿಕೊಂಡು ಯಾರಿಗೋ ಸಿಗ್ತಾ ಇದೆ, ಯಾರಿಗೋ ಸಿಗ್ತಾ ಇಲ್ಲ, ಅದರಿಂದ ಮಾಡ್ಕೊಂಡು ಸುಮ್ಮನೆ ನಾವು ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ, ನಾವು ನುಡಿದಂತೆ ಪಕ್ಷ ಅಂತ ಹೇಳ್ತಾರೆ. ಅದರಿಂದ ಯಾವುದು ಅನುಕೂಲ ಆಗಲ್ಲ. ಅದರಿಂದ ಅನುಕೂಲ ಆಗಬೇಕಂತಂದರೆ ಜನಗಳಿಗೆ ಕೆಲಸ ಕಾರ್ಯ ಕೊಡಬೇಕು, ಒಳ್ಳೆ ಇದು ಬರಬೇಕು. ಈಗ ಮಳೆ ಇಲ್ಲ, ಬರಗಾಲ ಆಗಿದೆ, ರೈತರು ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಇಂಥದ್ದೆಲ್ಲ ಗಮನಿಸಬೇಕು, ಭಾಳ ಅವರು ಕೆಲಸ ಮಾಡಬೇಕಾಗಿದೆ. ಈಗಿನ ಸರ್ಕಾರ ಸಿದ್ದರಾಮಯ್ಯನವರಂತೂ ಭಾಳ ಒಳ್ಳೆ ವ್ಯಕ್ತಿ, ಆದರೆ ಅವರು ಈ ಒಂದು ಜಾತಿಗಳನ್ನ ವಿಂಗಡಣೆ ಮಾಡೋದ್ರಲ್ಲಿ ಭಾಳ ಮುಂದಿದ್ದಾರೆ. ಅದು ತಪ್ಪು, ಅದು ಮಾಡಬಾರ್ದು. ಈ ಗ್ಯಾರಂಟಿ ಯೋಜನೆಗಳಿಂದ ಹಾಗಿದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಯಿತು ಅಂತ? ಖಂಡಿತ ಇದಾಗ್ತಾ ಇದೆ. ಅದನ್ನು ಇವರು ಸ್ಟಾಪ್ ಮಾಡೋದು ಒಳ್ಳೆಯದು. ಈಗ ಲಾಸ್ಟ್ ಟೈಮು ಗುಜರಾತು, ಮಧ್ಯಪ್ರದೇಶ ಇಲ್ಲೆಲ್ಲ ಎಲೆಕ್ಷನ್ ಆಯಿತು, ಇವರು ಗ್ಯಾರಂಟಿ ಘೋಷಣೆಗಳು ಹೇಳಿದ್ರಲ್ಲಿ, ಆದರೆ ಯಾಕೆ ಅವ್ರು ಕೊಟ್ಟಾಗಲಿಲ್ಲ? ಅದೇ ಈಗ ಇವರು ಗ್ಯಾರಂಟಿ ಏನು ಹೇಳಿಲ್ಲ, ಅಭಿವೃದ್ಧಿ ಪಥದಲ್ಲಿ ಮಾಡ್ತಾಯಿದ್ರು, ಈಗ ಅವರು ಭಾಳ ಬಹುಮತದಿಂದ ಬಂದು ಗೆದ್ದಿದ್ದಾರೆ. ಸೊ ಅದೇ ಒಳ್ಳೆಯದು. ಮತ್ತು ಗ್ಯಾರಂಟಿಗಳ ಮಾಡೋದ್ರಿಂದ ಜನಕ್ಕೆ ಅನುಕೂಲ ಆಗೋದಿಲ್ಲ, ಅದು ದೇಶ ಹಿಂದೆ ಹೋಗುತ್ತೆ ಹೊರತು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಗ್ಯಾರಂಟಿ ಯೋಜನೆಗಳು ಬೇಡವಾಗಿತ್ತು ಅಂತ? ಖಂಡಿತ ಗ್ಯಾರಂಟಿ ಯೋಜನೆಗಳು ಬೇಡ. ನಾವು ಏನು ಮುಂದೆ ನಾವು ಯಾವ ಥರ ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ವಾರ್ಷಿಕ ಯೋಜನೆಗಳು ಏನಿರ್ತಾವೋ ಅದನ್ನು ಬಲವಾಗಿ ಹೇಳ್ಬೇಕು ಇವರು. ಇಂಥದ್ದನ್ನು ನಾವು ಮಾಡ್ತೀವಿ, ಇಂಥ ಜನಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನೇ ಮಾಡ್ತಾ ಹೋಗ್ಬೇಕು ಹೊರತು ಇದೆಲ್ಲ ಈ ಪೊಳ್ಳು ಆಶ್ವಾಸನೆಲ್ಲ ಕೊಡೋದೆಲ್ಲ ಪ್ರಯೋಜನ ಬರೋದಿಲ್ಲ. ಗ್ಯಾರಂಟಿಗಳಿಗೆ ಪ್ರಯೋಜನ ಇಲ್ಲ. ಅದು ತಾತ್ಕಾಲಿಕ ಅಷ್ಟೇ. ಅದು ತಾತ್ಕಾಲಿಕ ಯಾವತ್ತೂ ಮಾಡಬಾರ್ದು. ಮುಂದಿನ ಪೀಳಿಗೆಗೂ ಅನುಕೂಲ ಆಗಬೇಕು, ಆ ಥರ ಮಾಡ್ಕೊಂಡು ಹೋಗ್ಬೇಕು. ಸದ್ಯಕ್ಕೆ ಈ ಒಂದು ಗ್ಯಾರಂಟಿ ಯೋಜನೆಗಳೇನಿದೆ, ಈ ಯೋಜನೆಗಳು, ಉಚಿತ ಯೋಜನೆಗಳೇನಿದೆ, ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಇಡೀ ದೇಶವ್ಯಾಪಿ ವ್ಯಾಪಿಸ್ತಾ ಇರುವಂಥದ್ದು. ಏನು ಹೇಳ್ತೀರಾ ಈ ಬೆಳವಣಿಗೆ ಬಗ್ಗೆ? ಇಲ್ಲ, ಗ್ಯಾರಂಟಿ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಇದು ಅಲ್ಲೇ ಅದೇ ನಾನು ಹೇಳಿದ್ನಲ್ಲ, ಈಗ ಗುಜರಾತು, ಮಧ್ಯಪ್ರದೇಶ ಎಲ್ಲ ಮಾಡಿದ್ರು, ಯಾಕೆ ಅಲ್ಲಿ ಗ್ಯಾರಂಟಿ ಸಕ್ಸಸ್ ಆಗಲಿಲ್ಲ? ಅವ್ರು ಅದನ್ನು ನೋಡೋದಿಲ್ಲ. ಈಗ ನಮ್ಮ ಗೊತ್ತಿದ್ದಂಗೆ ತಾತ್ಕಾಲಿಕ ಈಗ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದಾರೆ, ಈಗ ಆಂಧ್ರದಲ್ಲಿ ಮಾಡಿದ್ರು, ಅದನ್ನು ಕೂಡ ಅದು ಸಕ್ಸಸ್ ಆಗೋದಿಲ್ಲ, ಯಾವುದೂ ಸಕ್ಸಸ್ ಆಗೋದಿಲ್ಲ. ಅದರಿಂದ ನಾವು ಆದಷ್ಟು ಮುಂದಿನ ಜನಕ್ಕೆ ಪೀಳಿಗೆಗೆ ಅನುಕೂಲ ಆಗಬೇಕು, ಅದರ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು ಹೊರತು ಈ ಗ್ಯಾರಂಟಿ ಘೋಷಣೆ ಓನ್ಲಿ ಎಲೆಕ್ಷನ್ ಪ್ರಯುಕ್ತ ಮಾಡೋದು. ಇವರು ಎಲೆಕ್ಷನ್ ಆದಮೇಲೆ ಏನೂ ಕೊಡೋದಿಲ್ಲ, ಇವರು ಆಗೋದಿಲ್ಲ. ಈಗ ಇರೋದಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ಅವರಿಗೆ, ಮುಂದೆ ಎಲ್ಲಿ ಕೊಡ್ತಾರೆ ಅವರು? ಅಭಿವೃದ್ಧಿ ಆಗಬೇಕಾದ್ರೆ ಈ ಗ್ಯಾರಂಟಿಗಳು ಪ್ರಯೋಜನಕ್ಕೆ ಬರೋದಿಲ್ಲ. ಯಾವಾಗಲೂ ಕೆಲಸ ಕಾರ್ಯಗಳು ಸೃಷ್ಟಿ ಮಾಡಬೇಕು, ಜನಗಳಿಗೆ ಒಳ್ಳೆ ಥರದಲ್ಲಿ ಇದು ಮಾಡಬೇಕೆ ಹೊರತು ಈ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬಂದರೂ ಮಾಡಬಾರ್ದು. ಹಂಗಾಗಿ ಒಳ್ಳೆಯದು. ಸರಿ, ಈಗ ಯಾವುದೇ ಪಕ್ಷಗಳು ಅಸ್ತಿತ್ವದಲ್ಲಿ ಇರಲಿ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಬಹುಮುಖ್ಯವಾಗಿ ಜನಪರವಾಗಿ ಮಾಡಬೇಕಾದಂಥ ಅಭಿವೃದ್ಧಿ ಕೆಲಸಗಳು ಯಾವುವು ಸರ್ ನಿಮ್ಮ ಪ್ರಕಾರ? ಮುಖ್ಯವಾಗಿ ನೋಡಿ ಸರ್, ಎಲ್ಲ ಕಡೆ ಈಗ ನಮ್ಮ ದೇಶದಲ್ಲಿ ಮುಂದೆ ಬರಬೇಕು ಅಂತಂದರೆ ವಿದ್ಯಾಭ್ಯಾಸದ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು. ಈಗ ಇವರು ಇಷ್ಟೆಲ್ಲ ಮಾಡಿದಾರಲ್ವಾ, ವಿದ್ಯಾಭ್ಯಾಸಕ್ಕೆ ಟೋಟಲ್ ಮಾಡಲಿ, ಫ್ರೀ ಎಜುಕೇಷನ್ ಥರ ಮಾಡಲಿ, ಪ್ರತಿಯೊಬ್ಬರಿಗೂ ಎಜುಕೇಷನ್ ಸಿಗೋವಂಥ ಮಾಡಲಿ. ಅದಕ್ಕೆ ಅನುಕೂಲ ಆಗಿ ಆವಾಗ ಮುಂದೆ ಅಭಿವೃದ್ಧಿ ಪಥ ಬರ್ತದೆ, ಎಲ್ಲ ಸರ್ಕಾರಗಳೂ ಅಷ್ಟೇ. ಮತ್ತು ಈ ಮಳೆ ಬೆಳೆ ಒಂದೊಂದು ಸಲ ಇದು ನೇಚರ್ ಏನು ಹೇಳಲಿಕ್ಕೆ ಬರೋದಿಲ್ಲ. ಇಂಥವೆಲ್ಲ ಆದಾಗ ಸ್ಟೆಬಲ್ ಆಗಿರಬೇಕಾದ್ರೆ ನಮ್ಮಲ್ಲಿ ಹಣಶಕ್ತಿ ಸ್ವಲ್ಪ ಇರಬೇಕು. ಅದೆಲ್ಲ ಇಲ್ಲದೇ ಇವ್ರು ಗ್ಯಾರಂಟಿ ಮಾಡ್ಕೊಂಡು ಹೋದರೆ ಪ್ರಯೋಜನ ಆಗೋದಿಲ್ಲ. ಸೊ ಒಳ್ಳೆಯ ಥರದಲ್ಲಿ ಮಾಡಬೇಕು ಅಂತಂದರೆ ನಮಗೆ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನ ಈ ನೀರಾವರಿ ಯೋಜನೆಗಳು ಮತ್ತು ಕೆಲಸ ಕಾರ್ಯಗಳು ಇವೆಲ್ಲ ಚೆನ್ನಾಗಿ ಅಭಿವೃದ್ಧಿ ಪಥದಲ್ಲಿ ನಡ್ಕೊಂಡು ಹೋಗಬೇಕು. ಆವಾಗ ದೇಶ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಈ ಗ್ಯಾರಂಟಿಗಳಿಂದ ಯಾವುದೂ ಅಭಿವೃದ್ಧಿ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಎಸ್ ವೀಕ್ಷಕರೇ, ಇದಾಗಿತ್ತು ಲೋಕಸಭೆ ಚುನಾವಣೆ ಬಗ್ಗೆ, ಹಾಗೆಯೇ ಯಾರಾಗಬೇಕು ಮುಂದಿನ ಪ್ರಧಾನಿ ಅನ್ನೋದ್ರ ಬಗ್ಗೆ ಜನರ ನೇರವಾದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.